ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾವು ಸ್ಟ್ರಕ್ಚರ್ ಆ್ಯಂಡ್ ಬಾಂಡಿಂಗ್ ಇನ್ ಹೋಮೋ ನ್ಯೂಕ್ಲಿಯರ್ ಆ್ಯಂಡ್ ಹೆಟೆರೋ ನ್ಯೂಕ್ಲಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸಿ ಇನ್ ಲಾಸ್ಟ್ ಕ್ಲಾಸ್ ವಿ ಸ್ಟಡಿಡ್ ಅಬೌಟ್ ದ ಡ್ರ್ಯಾಗೋಸ್ ರೂಲ್ ಅಲ್ವಾ. ಯಾಕೆ ಈ ಡ್ರ್ಯಾಗೋಸ್ ರೂಲನ್ನು ನಾವು ಫಾಲೋ ಮಾಡಬೇಕು, ವಾಟ್ ವಿಲ್ ಬಿ ಇಟ್ಸ್ ಅಪ್ಲಿಕೇಶನ್ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಅಪ್ಲಿಕೇಶನ್ ಆಫ್ ಡ್ರ್ಯಾಗೋಸ್ ರೂಲ್. ಫಸ್ಟ್ ಅಪ್ಲಿಕೇಶನ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಏನನ್ನ ಶೋ ಮಾಡುತ್ತೆ ಡ್ರ್ಯಾಗೋಸ್ ರೂಲ್ ಅಂತಂದ್ರೆ, ಹೈಬ್ರಿಡ್ ಆರ್ಬಿಟಲ್ಸ್ ಏನಿದೆ ದೇ ಶೋಸ್ ಬೆಟರ್ ಬೇಸಿಕ್ ನೇಚರ್ ದ್ಯಾನ್ ದ ಅನ್ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಫಾರ್ ಎಕ್ಸಾಂಪಲ್, ಅಮೋನಿಯಾ ಆಕ್ಟ್ಸ್ ಆಸ್ ಅ ಬೆಟರ್ ಲೆವಿಸ್ ಬೇಸ್ ದ್ಯಾನ್ ದ PH3. ಯಾಕೆ? ದ ರೀಸನ್ ಈಸ್ ಲೋನ್ ಪೇರ್ ಆಫ್ ಅಮೋನಿಯಾ ಈಸ್ undergoing sp3 hybridization, but lone pair of PH3 ಏನಿದೆ that present in the s orbital which remains unhybridized. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇಲ್ಲಿ. ಓಕೆ, this is the structure of ammonia having the bond angle 107 degree. This is the structure of PH3 having the bond angle 93.5 degree, as I already told you why it is anta. ಅಮೋನಿಯಾ ಮಾಲಿಕ್ಯೂಲ್ ಅಲ್ಲಿ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಕೂಡ sp3 ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ sp3 ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿರುವಂತಹ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ದು ಎಸ್ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದ್ರೆ ಕಡಿಮೆ ಇರುತ್ತೆ. ಅಂದ್ರೆ 25% ಎಸ್ ಕ್ಯಾರೆಕ್ಟರ್ ಆಗಿರುತ್ತೆ. ನೋಡಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ದ ಕೀ ಪಾಯಿಂಟ್. ಆಸ್ ದ ಪರ್ಸೆಂಟೇಜ್ ಆಫ್ ಎಸ್ ಆರ್ಬಿಟಲ್ ಇನ್ಕ್ರೀಸಸ್, ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಆರ್ಬಿಟಲ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಇಲ್ಲಿ ಎಸ್ ಕ್ಯಾರೆಕ್ಟರ್ ಕಡಿಮೆ ಆಗೋದ್ರಿಂದ ಏನಾಗತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಯಿತು ಅನ್ಕೊಳ್ಳಿ, ಇಟ್ ವಿಲ್ ಬಿ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೇನು? ಎಲೆಕ್ಟ್ರಾನ್ನ ತನ್ನ ಕಡೆಗೆ ಎಳ್ಕೊಳ್ಳುವಂತಹ ಶಕ್ತಿ. ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ಳುವಂತಹ ಶಕ್ತಿ ಕಡಿಮೆ ಆಯಿತು ಅನ್ಕೊಳ್ಳಿ, ಆ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಈಸಿಲಿ ಅವೈಲಬಲ್ ಟು ಡೊನೇಟ್. ಸೊ ಇಟ್ ಆಕ್ಟ್ಸ್ ಆಸ್ ಅ ಗುಡ್ ಬೇಸ್. ಸೊ ಅಮೋನಿಯಾ ಆಕ್ಟ್ಸ್ ಆಸ್ ಎ ಗುಡ್ ಬೇಸ್ ಬಿಕಾಸ್ ಆಫ್ ಇಟ್ಸ್ ಸ್ಮಾಲರ್ ಎಲೆಕ್ಟ್ರೋನೆಗೆಟಿವಿಟಿ. ಯಾಕೆ ಸ್ಮಾಲರ್ ಎಲೆಕ್ಟ್ರೋನೆಗೆಟಿವಿಟಿ? ಅದರ ಎಸ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ sp3 ಹೈಬ್ರಿಡೈಸೇಷನ್. ಬಟ್ ಇನ್ ಕೇಸ್ ಆಫ್ PH3 ನೀವು ನೋಡೋದಾದ್ರೆ, ಅದು ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ದ್ಯಾಟ್ ಹ್ಯಾಸ್ 100% ಎಸ್ ಕ್ಯಾರೆಕ್ಟರ್. ಸೊ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಕೂಡ ಜಾಸ್ತಿ ಇರುತ್ತೆ. ಆಗ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುವಂತಹ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಇಟ್ ಆಕ್ಟ್ಸ್ ಆಸ್ ಅ ಬ್ಯಾಡ್ ಬೇಸ್ ಆರ್ ವೀಕ್ ಬೇಸ್. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗಿರಲ್ಲ, ಹೈಬ್ರಿಡೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿರಲ್ಲ, ಅದು ಪ್ಯೂರ್ ಎಸ್ ಆರ್ಬಿಟಲ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ವೆನ್ ಕಂಪೇರ್ಡ್ ಟು PH3, ಅಮೋನಿಯಾ ಈಸ್ ಅ ವೆರಿ ಗುಡ್ ಬೇಸ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ದೆನ್ NH4+ is formed easily but not PH4+. ಓಕೆ, ನೋಡಿ, ಈ ಅಮೋನಿಯಾದಲ್ಲಿ ಇರುವಂತಹ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಿದೆ, ಅವುಗಳ ಇದು ಡೈರೆಕ್ಷನ್ಸ್ ಸೇಮ್ ಇರುತ್ತೆ. ಹಾಗಾಗಿ ಇದು ಏನು ಮಾಡುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಅನ್ನ H+ ಅಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಈಸಿಯಾಗಿ ಟು ಫಾರ್ಮ್ NH4+. ಅದೇ ನೀವು PH3 ಅಲ್ಲಿ ನೋಡಿ, ಇಟ್ ವಿಲ್ ಬಿ ಎಂಬೆಡೆಡ್ ಇನ್ ದ ಎಸ್ ಆರ್ಬಿಟಲ್. ಸೊ ಏನು ಹೈಡ್ರೋಜನ್ ಬಾಂಡಿಂಗ್ ಅಲ್ಲಿ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಇನ್ವಾಲ್ವ್ ಆಗಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದ್ರೆ P ಈಸ್ ನಾಟ್ ದ್ಯಾಟ್ ಮಚ್ ಎಲೆಕ್ಟ್ರೋನೆಗೆಟಿವ್. ಓಕೆ, ಹಾಗಾಗಿ PH4+ ಈಸಿಯಾಗಿ ಫಾರ್ಮೇಷನ್ ಆಗೋದಿಲ್ಲ. ದೆನ್ ಅಮೋನಿಯಾ ರಿಯಾಕ್ಟ್ಸ್ ರೆಡಿಲಿ ವಿತ್ ವಾಟರ್ ಬಟ್ ನಾಟ್ PH3. ಏನು, ನೈಟ್ರೋಜನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್. ಓಕೆ, ಅಂದ್ರೆ ಇದು ಹೈಡ್ರೋಜನ್ ಏನಿರುತ್ತೆ, ಎಲೆಕ್ಟ್ರೋ ಪಾಸಿಟಿವ್ ಇರುತ್ತೆ ಇನ್ ವಾಟರ್. ಸೊ ಇಟ್ ಹೈಡ್ರೋಜನ್ ಕೆನ್ ಅಬ್ಸ್ಟ್ರಾಕ್ಟ್ ದಿಸ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್ ಟು ಫಾರ್ಮ್ ಅ ಬಾಂಡ್ ಫಾರ್ಮೇಷನ್. ಅದೇ ನೀವು
ಫಾಸ್ಫರಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಟ್ ಇಸ್ ನಾಟ್ ಎಲೆಕ್ಟ್ರೋನೆಗೆಟಿವ್ ಇನ್ ನೇಚರ್ ಫಾಸ್ಫರಸ್, ಸೊ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗೋದಿಲ್ಲ. ನೆಕ್ಸ್ಟ್ aqueous solution of ammonia has more pH. ಅಂದ್ರೆ ನಮಗೆ ಗೊತ್ತಿದೆ ಅಮೋನಿಯಾ ಈಸ್ ಮೋರ್ ಬೇಸಿಕ್ ಇನ್ ನೇಚರ್. ಸೊ ಬೇಸಿಕ್ ಇನ್ ನೇಚರ್ ಅಂತಂದ್ರೆ ಅದ್ರ pH ಆಬ್ವಿಯಸ್ಲಿ ಏನಾಗಬೇಕು, ಜಾಸ್ತಿ ಆಗಬೇಕು. ದಾನ್ aqueous solution of pH3. pH3 is less basic when compared to ammonia, so it does not increase in its pH value. ನೆಕ್ಸ್ಟ್ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಡ್ರಾಗೋಸ್ ರೂಲ್ ಏನಪ್ಪಾ ಅಂತಂದ್ರೆ ಕಾಂಪೌಂಡ್ಸ್ ವಿತೌಟ್ ಹೈಬ್ರಿಡೈಸೇಷನ್ ಹ್ಯಾವ್ ದ ಬಾಂಡ್ ಆಂಗಲ್ ನಿಯರ್ ಟು 90 ಡಿಗ್ರಿ ಅಂತ ಶೋ ಮಾಡುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ ಇದ್ರ ಬಗ್ಗೆ, ಯಾವುದು ಹೈಬ್ರಿಡೈಸೇಷನ್ ಬಗ್ಗೆ. ಆಸ್ ದರ್ ಇಸ್ ನೋ ಹೈಬ್ರಿಡೈಸೇಷನ್ ಆರ್ ಮಿಕ್ಸಿಂಗ್ ಆಫ್ ಟೂ ಅಟಾಮಿಕ್ ಆರ್ಬಿಟಲ್ಸ್ ದಟ್ ಈಸ್ ಎಸ್ ಅಂಡ್ ಪಿ, ಏನಾಗುತ್ತೆ, ಬಾಂಡ್ ಆಂಗಲ್ ವಿಲ್ ಗೆಟ್ ಡಿಕ್ರೀಸ್ಡ್. ದೆನ್ existence and non-existence of molecule based on hybridization can be explained through Dragos rule. ಹೇಗೆ ಅಂತ ನೋಡೋಣ. ಸಿ, ಇಲ್ಲಿ PCl5 ಆಗಬೇಕು. PCl5 exist but not PH5. ಯಾಕೆ? Because transition from S to D orbital will not be possible in PH5. See here. ಸಿ, ಫಾಸ್ಫರಸ್ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ 3s ಅಲ್ಲಿ 2 ಎಲೆಕ್ಟ್ರಾನ್ಸ್, 3p ಅಲ್ಲಿ 3 ಎಲೆಕ್ಟ್ರಾನ್ಸ್ ಇರುತ್ತೆ, ಹೌದಾ? ಸೊ 3 ಅನ್ಹೈಬ್ರಿಡೈಸ್ಡ್ ಎಲೆಕ್ಟ್ರಾನ್ಸ್ ಇದೆ. ಸೊ 3 ಕ್ಲೋರಿನ್ ಆಟಮ್ಸ್ ಬಂದು ಬೈಂಡ್ ಆಗುತ್ತೆ. ಬಟ್ ವಿ ಹ್ಯಾವ್ 5 ಕ್ಲೋರಿನ್ ಆಟಮ್ಸ್. ಸೊ ಆಸ್ ಕ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಅದೇನ್ ಮಾಡುತ್ತೆ, ತನ್ನ ಶಕ್ತಿಯನ್ನು ಬಳಸ್ಕೊಂಡು 3s ಆರ್ಬಿಟಲ್ ಅಲ್ಲಿರುವಂತಹ 2 ಎಲೆಕ್ಟ್ರಾನ್ ಅಲ್ಲಿ 1 ಎಲೆಕ್ಟ್ರಾನ್ ಅನ್ನ ಎಕ್ಸೈಟ್ ಮಾಡುತ್ತೆ ಟು 3D ಆರ್ಬಿಟಲ್. ಆಗೇನಾಯ್ತು, sp3d ಹೈಬ್ರಿಡೈಸೇಷನ್ ಆಯ್ತು. ಯಾಕೆ? ಬಿಕಾಸ್ ಆಫ್ ದ ಹೈಯರ್ ಎಲೆಕ್ಟ್ರೋನೆಗೆಟಿವ್ ನೇಚರ್ ಆಫ್ ಕ್ಲೋರಿನ್, ಅದು ಸಾಕಷ್ಟು ಎನರ್ಜಿಯನ್ನ 3s ಆರ್ಬಿಟಲ್ಗೆ ಕೊಟ್ಟು s ಆರ್ಬಿಟಲ್ ಇಂದ p ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಅನ್ನ ಟ್ರಾನ್ಸಿಷನ್ ಮಾಡ್ತು. ಸೊ ಆಲ್ ದೀಸ್ ಆರ್ಬಿಟಲ್ಸ್ will be involved in the hybridization to form PCl5 compound. ಅದೇ ನೀವು PH5 ನ ತಗೊಳ್ಳಿ. PH5 ಅಲ್ಲಿ ಹೈಡ್ರೋಜನ್ನು ಇಟ್ ಇಸ್ ನಾಟ್ ದ್ಯಾಟ್ ಮಚ್ ಎಲೆಕ್ಟ್ರೋನೆಗೆಟಿವ್, ಅದಕ್ಕಷ್ಟು ಎನರ್ಜಿ ಇರೋದಿಲ್ಲ. ಎಷ್ಟು ಎನರ್ಜಿ? 3s ಆರ್ಬಿಟಲ್ ಇಂದ ಡಿ ಆರ್ಬಿಟಲ್ಗೆ ಎಲೆಕ್ಟ್ರಾನ್ಸ್ ಅನ್ನ ಶಿಫ್ಟ್ ಮಾಡುವಷ್ಟು ಎನರ್ಜಿ ಅದಕ್ಕಿರೋದಿಲ್ಲ. ಸೊ ಏನಾಗಲ್ಲ, ಇಟ್ ಕೆನಾಟ್ ಎಕ್ಸೈಟ್ ಎಲೆಕ್ಟ್ರಾನ್ಸ್ ಫ್ರಮ್ s ಆರ್ಬಿಟಲ್ ಟು d ಆರ್ಬಿಟಲ್ಸ್ ಫಾರ್ ಬಾಂಡ್ ಫಾರ್ಮೇಶನ್. ಹಾಗಾಗಿ PH5 ಬಿಕಮ್ಸ್ ಹೈಲಿ ಅನ್ಸ್ಟೇಬಲ್. ಓಕೆ, next. Third period and onwards, elements do not show maximum covalency when attached to lesser electronegative element like hydrogen. Third period ಮತ್ತೆ ಅದರ onwards ಬರುವಂತಹ ಎಲಿಮೆಂಟ್ಸ್ ಏನಾಗಿರುತ್ತೆ, they will not show covalent bonding formation. ಯಾವಾಗ? when they are attached to ಲೆಸ್ಸರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಲೈಕ್ ಹೈಡ್ರೋಜನ್. ಇಲ್ಲಿ ಹೈಡ್ರೋಜನಿಗೆ ಆಕ್ಟೆಟ್ ಎಕ್ಸ್ಪ್ಯಾನ್ಷನ್ ಮಾಡುವಷ್ಟು ಎನರ್ಜಿ ಅದಕ್ಕೆ ಇರೋದಿಲ್ಲ, ಅಂದ್ರೆ ಡಿ ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಶಿಫ್ಟ್ ಆಗೋದಿಲ್ಲ. ಹಾಗಾಗಿ ಏನಾಗಲ್ಲ, ಕೋವಲೆಂಟ್ ಬಾಂಡ್ ಫಾರ್ಮೇಶನ್ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಅದೇ ರೀತಿ xenon ಫಾರ್ಮ್ಸ್ ಕಾಂಪೌಂಡ್ಸ್ ವಿತ್ ಫ್ಲೋರಿನ್ ಅಂಡ್ ಆಕ್ಸಿಜನ್ ಲೈಕ್ ಆಟಮ್ಸ್. ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಆಗಿರುವಂತಹ ಫ್ಲೋರಿನ್ ಮತ್ತೆ ಆಕ್ಸಿಜನ್ ನ ಜೊತೆಗೆ xenon ಏನ್ ಮಾಡುತ್ತೆ, ಬಾಂಡ್ ಫಾರ್ಮೇಶನ್ ಮಾಡುತ್ತೆ, ಬಟ್ ಡಸ್ ನಾಟ್ ಫಾರ್ಮ್ಸ್ compounds with hydrogen. As hydrogen is less electronegative, hydrogen becomes less electronegative, means too low energy to pull electrons from xenon. ಅದೇ ನೀವು ಈ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ತಗೊಳ್ಳಿ, ಫ್ಲೋರಿನ್ ಮತ್ತೆ ಆಕ್ಸಿಜನ್, ಅದೇನ್ ಮಾಡುತ್ತೆ, xenon ಇಂದ ತನ್ನ ಕಡೆಗೆ ಎಲೆಕ್ಟ್ರಾನ್ಸ್ ನ ಈಸಿಯಾಗಿ ಸ್ನ್ಯಾಚ್ ಮಾಡುತ್ತೆ ಟು ಫಾರ್ಮ್
electropositive xenon atoms. So ಇದು electropositive ಆಗುತ್ತೆ, ಇದು electronegative ಆಗುತ್ತೆ. Both will forms a covalent bond. Okay. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋದಾದ್ರೆ ಇಟ್ ಈಸ್ ಆರ್ಬಿಟಲ್ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಅಂತಂದು. ಆರ್ಬಿಟಲ್ ಹೈಬ್ರಿಡೈಸೇಷನ್ ಆಫ್ ಆರ್ಬಿಟಲ್ ಅನಾಲಿಸಿಸ್ ಆಫ್ ಹೈಬ್ರಿಡೈಸೇಷನ್ ಅಂತಂದ್ರೆ ಏನು ನೋಡಿ. ಇಟ್ ಅನಲೈಸಸ್ ಹೌ ದ ಅಟಾಮಿಕ್ ಆರ್ಬಿಟಲ್ಸ್ ಈಸ್ ಫಾರ್ಮ್ಡ್ ಅಂತ. ಅಂದ್ರೆ ಇಟ್ ಈಸ್ ಹೌ ದ ಅಟಾಮಿಕ್ ಆರ್ಬಿಟಲ್ಸ್ ಕಂಬೈನ್ಸ್ ಟು ಫಾರ್ಮ್ ಹೈಬ್ರಿಡ್ ಆರ್ಬಿಟಲ್ಸ್ ಅನ್ನೋದನ್ನ ನಾವು ಈ ಆರ್ಬಿಟಲ್ ಅನಾಲಿಸಿಸ್ ಇಂದ ತಿಳ್ಕೊಳ್ಬಹುದು. ಮತ್ತೆ ಒಂದು ಮಾಲಿಕ್ಯೂಲ್ದು ಪರ್ಟಿಕ್ಯುಲರ್ ಜಾಮೆಟ್ರಿ ಯಾವುದು ಅಂತ ತಿಳ್ಕೊಳ್ಬಹುದು ಥ್ರೂ ದ ಪರ್ಸಂಟೇಜ್ ಕ್ಯಾರೆಕ್ಟರ್ಸ್ ಆಫ್ ಎಸ್ ಅಂಡ್ ಪಿ. ಓಕೆ. ನಾವು ಈ ಅನಾಲಿಸಿಸ್ನ ನಾವು ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಎ ಫಾರ್ಮುಲಾ ದಟ್ ಈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು -1/i ಅಂತ ಹೇಳಿ, ವೇರ್ ಥೀಟಾ ಈಸ್ ನಥಿಂಗ್ ಬಟ್ ಅ ಬಾಂಡ್ ಆಂಗಲ್. ಬಾಂಡ್ ಆಂಗಲ್ ಇಂದ ನಾವು ಜಾಮೆಟ್ರಿಯನ್ನ ಒಂದು ಪರ್ಟಿಕ್ಯುಲರ್ ಮಾಲಿಕ್ಯೂಲ್ದು ಐಡೆಂಟಿಫೈ ಮಾಡಬಹುದು ಥ್ರೂ ದ ಹೈಬ್ರಿಡೈಸೇಷನ್ ಇನ್ವಾಲ್ವ್ಡ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಏನಿದು ಐ ಅಂತಂದ್ರೆ ಇಟ್ ಈಸ್ ದ ರೇಷಿಯೋ. ವಿಚ್ ರೇಷಿಯೋ? ಪರ್ಸಂಟೇಜ್ ಪಿ ಕ್ಯಾರೆಕ್ಟರ್ ಟು ದ ಪರ್ಸಂಟೇಜ್ ಎಸ್ ಕ್ಯಾರೆಕ್ಟರ್ ರೇಷಿಯೋ is given by I value. Okay. By knowing the value of theta bond angle ನಮ್ಗೆ ಹೆಂಗೋ ಗೊತ್ತಾಗತ್ತೆ. I value can be calculated and that is represented by the hybridization SPI ಅಂತ ಹೇಳಿ. ಓಕೆ. ಈಗ ಪರ್ಸಂಟೇಜ್ ಎಸ್ ಕ್ಯಾರೆಕ್ಟರ್ ಮತ್ತೆ ಪರ್ಸಂಟೇಜ್ ಎಸ್ ಕ್ಯಾರೆಕ್ಟರ್ ಅಂತ ಏನೋ ಬರ್ದ್ಬಿಟ್ವಿ. ಆದ್ರೆ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ದ ಫಾರ್ಮುಲಾ ದಟ್ ಈಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಎಸ್ ಬೈ ಎಸ್ ಮೈನಸ್ 1 ದಟ್ ಈಸ್ ಈಕ್ವಲ್ ಟು ಪಿ -1/p ಅಂತ ಆಗುತ್ತೆ. ನಮ್ಗೆ ಎಸ್ ಕ್ಯಾರೆಕ್ಟರ್ ಬೇಕು ಅಂತಂದ್ರೆ ಎಸ್ ಬೈ ಎಸ್ ಮೈನಸ್ 1 ಮಾಡ್ತೀವಿ. ಪಿ ಕ್ಯಾರೆಕ್ಟರ್ ಬೇಕು ಅಂತಂದ್ರೆ p -1/p ಅಂತ ಮಾಡ್ತೀವಿ. ಓಕೆ. ನೆಕ್ಸ್ಟ್ ಕಮಿಂಗ್ ಟು ದ ಕಾನ್ಸೆಪ್ಟ್ ದಟ್ ಈಸ್ VSEPR ಥಿಯೋರಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. ಸೊ ಟೋಟಲಿ ಈ ಥಿಯೋರಿ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ ಅಂತಂದ್ರೆ ರಿಪಲ್ಷನ್. ಸೊ ರಿಪಲ್ಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್. ದಿಸ್ ಇಸ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ನ ನಡುವೆ ಇರುವಂತಹ ಎಲೆಕ್ಟ್ರಾನ್ಸ್ಗಳ ರಿಪಲ್ಷನ್ನ ಮೇಲೆ ಈ VSEPR ಥಿಯರಿ ಬೇಸ್ ಆಗಿರುವಂಥದ್ದು. ನೋಡಿ, ಇಲ್ಲಿ 2 ಪಾಯಿಂಟ್ಸ್ ಅನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ದಟ್ ಈಸ್ ಬೇಸ್ಡ್ ಆನ್ ದ ಸರೌಂಡಿಂಗ್ ಆಟಮ್ಸ್. ಸರೌಂಡಿಂಗ್ ಆಟಮ್ಸ್ ಯಾವ ರೀತಿ ಇರುತ್ತೋ ಆ ಬೇಸಿಸ್ ಮೇಲೆ ಬಾಂಡ್ ಲೆಂತ್ ಮತ್ತೆ ಬಾಂಡ್ ಆಂಗಲ್ ಡಿಪೆಂಡ್ಸ್ ಆಗುತ್ತೆ ಒಂದು ಮಾಲಿಕ್ಯೂಲ್ದು. ನೋಡಿ, ಮೋರ್ ನಂಬರ್ ಆಫ್ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಸೆಂಟ್ರಲ್ ಆಟಮ್ನ ಸುತ್ತ ಇತ್ತು ಅನ್ಕೊಳ್ಳಿ, ಆಗ ಅದರ ಬಾಂಡ್ ಆಂಗಲ್ ಡಿಕ್ರೀಸ್ ಆಗುತ್ತೆ. ನೋಡಿ, ಇಲ್ಲಿ ಮೀಥೇನ್ ಲೆಸರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಸೊ ಬಾಂಡ್ ಲೆಂತ್ ಜಾಸ್ತಿ. ಈಗ ನಾನು ಒಂದು ಹೈಡ್ರೋಜನ್ ಅನ್ನ ಒಂದು ಫ್ಲೋರಿನ್ ಇಂದ ರಿಪ್ಲೇಸ್ ಮಾಡ್ತೀನಿ, ಬಾಂಡ್ ಲೆಂತ್ ಕಡಿಮೆ ಆಗುತ್ತೆ. ಒಂದು ಫ್ಲೋರಿನ್ ಬದಲಾಗಿ 2 ಫ್ಲೋರಿನ್ ಅನ್ನ ರೀಪ್ಲೇಸ್ ಅಂದ್ರೆ 2 ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡಿದ್ದೀನಿ, ಬಾಂಡ್ ಲೆಂತ್ ಫರ್ದರ್ ಡಿಕ್ರೀಸಸ್. ಅದೇ ನಾನು 3 ಹೈಡ್ರೋಜನ್ ಅನ್ನ ರೀಪ್ಲೇಸ್ ಮಾಡಿ ಅದರ ಜಾಗದಲ್ಲಿ ಹೈಲಿ ಎಲೆಕ್ಟ್ರೋನೆಗೆಟಿವ್ ಫ್ಲೋರಿನ್ ಆಟಮ್ಸ್ ನ ಇಟ್ಟಿದ್ದೀನಿ, ಫರ್ದರ್ ಬಾಂಡ್ ಲೆಂತ್ ಏನಾಗಿರುತ್ತೆ? ಡಿಕ್ರೀಸ್ ಆಗಿರುತ್ತೆ. ಆಸ್ ದ ನಂಬರ್ ಆಫ್ as electronegative atoms increases, it pulls the electrons closer to it. ಅದೇನ್ ಮಾಡುತ್ತೆ? ಸುಮ್ನಿರಲ್ಲ ಫ್ಲೋರಿನ್. ಅದು ಏನ್ ಮಾಡುತ್ತೆ? ಬಾಂಡೆಡ್ ಪೇರ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಎಳ್ಕೊಳ್ತಾ ಹೋಗುತ್ತೆ. ಆಗ ಬಾಂಡ್ ಲೆಂತ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ದೆನ್ ಆಸ್ ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂತಂದ್ರೆ ಆಸ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್ ಬಾಂಡ್ ಆಂಗಲ್ ಡಿಕ್ರೀಸಸ್. ನೀವು ಇಲ್ಲಿ ಕಂಪೇರ್ ಮಾಡ್ಬೋದು. ಹಿಯರ್ ವಿ ಹ್ಯಾವ್ ಅಮೋನಿಯಾ ಮಾಲಿಕ್ಯೂಲ್, ಇಟ್ ಹ್ಯಾಸ್ ಹೈಯರ್ ಬಾಂಡ್ ಆಂಗಲ್ ವೆನ್ ಕಂಪೇರ್ ಟು NF3 ಮಾಲಿಕ್ಯೂಲ್. ಇದ್ರದ್ದು ಬಾಂಡ್ ಆಂಗಲ್ 107 ಡಿಗ್ರಿ ಇರುತ್ತೆ, ವೆರಾಸ್ ಹಿಯರ್ ಇಟ್ ಈಸ್ 102 ಡಿಗ್ರಿ. ಸಿ, ಇಲ್ಲಿ ಲೆಸ್ ರಿಪಲ್ಷನ್ ಇರುತ್ತೆ.
ಸಾರಿ ಏನ್ ಮಾಡುತ್ತೆ ಅಂತಂದ್ರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ತನ್ನ ಕಡೆಗೆ ಎಳ್ಕೊಳ್ತಾ ಹೋಗುತ್ತೆ. ಆಗೇನಾಗುತ್ತೆ, ಬಾಂಡ್ ಪೇರ್ಸ್ಗಳ ಮೇಲೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗ್ಲಕ್ಕೂ ಏನ್ ಮಾಡ್ತವೆ ಅವು ಹೈಬ್ರಿಡ್ ಆರ್ಬಿಟಲ್ಸ್ ಒಂದಕ್ಕೊಂದು ಕ್ಲೋಸ್ ಬರ್ತವೆ, ಶ್ರಿಂಕ್ ಆಗ್ತವೆ. ಆ ಶ್ರಿಂಕ್ ಆಗೋದ್ರಿಂದ ಬಾಂಡ್ ಆಂಗಲ್ ಡಿಕ್ರೀಸ್ ಆಗುವಂಥದ್ದು. ನೆಕ್ಸ್ಟ್ ಕಮಿಂಗ್ ಟು ದ ಕಾನ್ಸೆಪ್ಟ್ ದಟ್ ಈಸ್ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್. ನೀವು ಯಾವುದೇ ಒಂದು ಮಾಲಿಕ್ಯೂಲ್ ತಗೊಳ್ಳಿ ಅಥವಾ ಅಯಾನ್ಸ್ ತಗೊಳ್ಳಿ, ಇಫ್ ದೇ ಹ್ಯಾವ್ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್, same number of total electrons, then they are called as isoelectronic species. ಸೊ ಯಾಕೆ ಇದನ್ನ ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಐಸೋಎಲೆಕ್ಟ್ರಾನಿಕ್ ಸ್ಪೀಸೀಸ್ ವಿಲ್ ಬಿ ಹ್ಯಾವಿಂಗ್ ದ ಸೇಮ್ ಸ್ಟ್ರಕ್ಚರ್. ಯಾಕೆ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರುತ್ತೆ, ಹಾಗಾಗಿ ಅವುಗಳ ಸ್ಟ್ರಕ್ಚರ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ, ಮತ್ತೆ ಬಾಂಡ್ ಟೈಪು ಕೂಡ ಸೇಮ್ ಇರುತ್ತೆ. ಸಿ ಹಿಯರ್ NH4 plus, BH4 minus, CH4 all will be having the same number of electrons, that is 10 electrons. So same number of electrons iddaga same electronic configuration, same geometry, same bond type, all will be having tetrahedral structure. ಅದೇ ರೀತಿ ಇನ್ನೊಂದನ್ನು ತಗೊಳ್ಳೋಣ, ದಟ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, N3 ಮೈನಸ್ ಇರ್ಬೋದು, NO2 ಪ್ಲಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ 16 electrons ಇರುತ್ತೆ. So carbon dioxide molecule can be written like this, nitrogen can be written like this, then NO2 can be written like this. All will be having the similar structure, right? All will be having linear structure because they are isoelectronic species. Okay. ನಮಗೆ VSEPR ಥಿಯರಿ ಇಂದನೇ ಎಲ್ಲ ಸಿಕ್ಬಿಡುತ್ತಾ? ಎಲ್ಲದ ಒಂದು ಮಾಲಿಕ್ಯೂಲ್ನ ಕಂಪ್ಲೀಟ್ ಜಾಮಿಟ್ರಿಯನ್ನ, ಕಂಪ್ಲೀಟ್ ಸ್ಟ್ರಕ್ಚರನ್ನು ನಾವು ಸ್ಟಡಿ ಮಾಡ್ಬೋದಾ? Answer is no, because this theory also has some limitations. ಏನಿದು ಲಿಮಿಟೇಷನ್ಸ್ ಅಂತಂದ್ರೆ, ನಮಗೆ ಒಂದು ಅಯೋನಿಕ್ ಕಾಂಪೌಂಡ್ ಅನ್ನ ತಗೊಳ್ಳಿ, ದಟ್ ಈಸ್ ಲಿಥಿಯಂ ಡೈಆಕ್ಸೈಡ್ ನ ತಗೊಳ್ಳಿ, ಲಿಥಿಯಂ ಆಕ್ಸೈಡ್ ನ ತಗೊಳ್ಳಿ. ಇಟ್ ಈಸ್ ಲೀನಿಯರ್ ಶೇಪ್, ಹೌದು, ಬಟ್ it explains the compound formation involving the covalent bond ಅಷ್ಟೇ. ಬಟ್ ಅಯೋನಿಕ್ ಬಾಂಡ್ ಅನ್ನು ಹೊಂದಿರುವಂತಹ ಕಾಂಪೌಂಡ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ VSEPR ಥಿಯರಿ ಕೈಲಿ ಆಗ್ಲಿಲ್ಲ. ದೆನ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಅನ್ನ ಕೂಡ ಅದು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಲ್ಲಿ ನಾವು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅನ್ನ ಕಲ್ತ್ವಿ, ವೆದರ್ ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಮಾಲಿಕ್ಯೂಲ್ ಅಥವಾ ಡಯಾಮ್ಯಾಗ್ನೆಟಿಕ್ ಮಾಲಿಕ್ಯೂಲ್ ಅಂತ. ನೋಡಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅನ್ಕೊಳ್ಳಿ ಮಾಲಿಕ್ಯುಲರ್ ಆರ್ಬಿಟಲ್ಲಿ, ದೇ ಆರ್ ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್, ಬಟ್ ಇಟ್ ಇಸ್ ನಾಟ್ ಎಕ್ಸ್ಪ್ಲೇನ್ ಬೈ ದ VSEPR ಥಿಯರಿ. ದೆನ್ ಕಮಿಂಗ್ ಟು ದ ಬೆಂಟ್ ರೂಲ್. ಸೊ ಬೆಂಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, if the electronegativity difference between the central atom and the other bonding atom is significantly large, then the corresponding bond will have some ionic character. See, ಯಾವಾಗಲೂ ಒಂದು ಕೀ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ, ಲಾರ್ಜರ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ ಅಂತಂದ್ರೆ ಅಯಾನಿಕ್ ಕ್ಯಾರೆಕ್ಟರ್ ಕೂಡ ಲಾರ್ಜ್ ಇದೆ ಅಂತ. ಅಯಾನಿಕ್ ಕ್ಯಾರೆಕ್ಟರ್ ಕೂಡ ಏನಾಗಿದೆ, ಜಾಸ್ತಿ ಇದೆ ಅಂತ. ಅದೇ ರೀತಿ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಕಡಿಮೆ ಇದೆ ಅನ್ಕೊಳ್ಳಿ, ಆಗ ಲಾರ್ಜರ್ ವಿಲ್ ಬಿ ದ ಕೋವಲೆಂಟ್ ಕ್ಯಾರೆಕ್ಟರ್. ಓಕೆ, ನೆಕ್ಸ್ಟ್, ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಏನ್ ಮಾಡುತ್ತೆ, ಇಟ್ ಪುಲ್ಸ್ ಎಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್, ರೈಟ್? ಯಾವಾಗ ಆ ರೀತಿ ಎಲೆಕ್ಟ್ರಾನ್ಸ್ ನ ತನ್ನ ಕಡೆಗೆ ಎಳ್ಕೊಳ್ಳುತ್ತೋ, ಬಾಂಡ್ಸ್ ಬಿಕಮ್ more ionic in nature. Say for example, hydrogen fluoride. ಹೈಡ್ರೋಜನ್ದು ಎಲೆಕ್ಟ್ರೋನೆಗೆಟಿವಿಟಿ 2.1 ಇದೆ, ಫ್ಲೋರಿನ್ದು ಎಲೆಕ್ಟ್ರೋನೆಗೆಟಿವಿಟಿ 4 ಇದೆ. ಆಸ್ ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ, ರೈಟ್? ದೇರ್ ಇಸ್ ಅ ಹ್ಯೂಜ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ ಇಟ್ ಶೋಸ್ ಅಯಾನಿಕ್ ಕ್ಯಾರೆಕ್ಟರ್ rather than covalent character. That is given by the rule that is called as Bent rule.
ಸೊ ಬೈ ದಿಸ್ ವಿ ಕಂಪ್ಲೀಟೆಡ್ ದಿಸ್ ಚಾಪ್ಟರ್. ಸೊ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು.